ಹೀಗೆ ಮಾಡಿದರೆ ಹೇಗಮ್ಮ ಸರ್ಸು? ನಮಗೂ ದುಃಖ ಇಲ್ವಾ? ಇದೆಲ್ಲ ನಮ್ಮನ್ನು ಮೀರಿದ್ದು, ನಾವು ಸಹಿಸ್ಕೊಳ್ಳೇಬೇಕು. ಹೌದಮ್ಮ ಸರಸ್ವತಿ, ಊಟ ಬಿಡೋದ್ರಿಂದ ಯಾವ ಲಾಭನೂ ಇಲ್ಲ. ದೇಹಕ್ಕೆ ಚೈತನ್ಯ ಬೇಕಲ್ವಾ? ನೀನು ಊಟ ಮಾಡದೇ ಇದ್ರೆ ಪಾಪ ಲಕ್ಷ್ಮೀನಾರಾಯಣನೂ ಊಟ ಮಾಡಲ್ಲ. ದಯವಿಟ್ಟು ನನಗೆ ಯಾರು ಒತ್ತಾಯ ಮಾಡಬೇಡಿ. ನನಗೆ ಸೇರ್ತಾ ಇಲ್ಲ. ಗಂಟ್ಲನ್ನು ಹೇಗೆ ಇಳಿಯುತ್ತೆ ಹೇಳಿ? ನನ್ನನ್ನು ತೊರೆದು ಹೋಗಿರೋದು ಬೇರೆ ಯಾರೂ ಅಲ್ಲ, ನನ್ನ ಪತಿ ದೇವರು. ಹೌದಮ್ಮ ಸರಸ್ವತಿ, ನಾವು ಒಪ್ಕೊಳ್ತೀವಿ. ಆದರೆ ಈ ಥರ ನೀ ಹಠ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೋಡು, ನಮಗೋಸ್ಕರ ಸ್ವಲ್ಪ ಊಟ ಮಾಡೋ ಶಾಸ್ತ್ರನಾದರೂ ಮಾಡು. ನನಗೆ ಬೇಡ, ಲಕ್ಷ್ಮೀನಾರಾಯಣನ್ ಕೊಡಿ. ಅಮ್ಮ ಸರಸ್ವತಿ, ಈ ಹಠ ಒಳ್ಳೆಯದಲ್ಲ ಅಮ್ಮ. ಆಗಿದ್ದು ಆಗೋಗಿದೆ. ಈ ರೀತಿ ಶೋಕ ಪಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಏನಾಗಬೇಕಾಗಿತ್ತೋ ಅದೇ ಆಗಿದೆ. ನಮ್ಮ ಕುಟುಂಬ ಎಂಥದ್ದು ಅನ್ನೋದು ನಿಮಗೂ ತಿಳಿದಿದೆ ಅಲ್ವೇ? ನಮ್ಮದು ಧಾರ್ಮಿಕ ಹಿನ್ನೆಲೆ ಇರೋ ಕುಟುಂಬ. ನಮ್ಮ ತಂದೆ ತಾಯಿ ಎಷ್ಟು ದೈವ ಭಕ್ತರು ಅನ್ನೋದು ನಿನಗೇ ಗೊತ್ತು. ನಮ್ಮ ಕುಟುಂಬ ಧರ್ಮಕ್ಕೆ, ಧರ್ಮ ಗುರುಗಳಿಗೆ ಎಷ್ಟು ಗೌರವ ಕೊಡುತ್ತೆ, ಹೇಗೆ ನಡ್ಕೊಳ್ತಾರೆ ಅನ್ನೋದು ನೀನು ನೋಡಿದ್ಯಾ ಅಲ್ವೇ? ಧರ್ಮದ ವಿಚಾರಕ್ಕೆ ಬಂದರೆ ತ್ಯಾಗಕ್ಕೆ ಮುಂದಾಗೋ ಮನೆತನ ನಮ್ಮದು. ಕಾಯ ವಾಚ ಮನಸ ಧರ್ಮವನ್ನೇ ಉಸಿರಾಡ್ತಾ ಇದ್ದೀವಿ ನಾವು. ಈಗ ವೆಂಕ ಅಲ್ಲ ಶ್ರೀ ರಾಘವೇಂದ್ರ ತೀರ್ಥರು ಮಾಡಿದ್ದು ಅದನ್ನೇ. ಇದರಿಂದ ನಿನಗೆ ಹೆಚ್ಚು ನೋವು ಆಗ್ತಿದೆ ಅನ್ನೋದು ನನಗೂ ಅರ್ಥ ಆಗ್ತಿದೆ. ಆದರೆ ಈ ರೀತಿ ಶೋಕ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ದಯವಿಟ್ಟು ಸ್ಥೈರ್ಯ ತನ್ಕೋ. ಅಮ್ಮ ಸರಸ್ವತಿ, ಆಧ್ಯಾತ್ಮದ ಮುಂದೆ ನಾವೆಲ್ಲ ಶೂನ್ಯರು. ಈಗ ನಡೆದಿರೋದು ಜಗತ್ ಕಲ್ಯಾಣಕ್ಕೋಸ್ಕರ. ನೀನು ಅಷ್ಟು ಭಕ್ತಿ ಮತ್ತು ಗೌರವ ಹೊಂದಿದ್ದ ನಿನ್ನ ಪತಿ ದೇವರು ಈಗ ಜಗತ್ತಿಗೆ ಗುರು, ವೇದಾಂತ ವಿದ್ಯಾ ಸಾಮ್ರಾಜ್ಯದ ಅಧಿಪತಿ. ಅದು ನಿನಗೆ ಹೆಮ್ಮೆ ಅನಿಸ್ಬೇಕು ತಾಯಿ. ಯೋಚಿಸಬೇಡ, ಕಾಲ ಎಲ್ಲವನ್ನೂ ಮರೆಸುತ್ತೆ. ಆದರೆ ನೀನು ಮರೆಯುವ ಪ್ರಯತ್ನ ಮಾಡಬೇಕು ಅಷ್ಟೇ. ನೋಡು ಸರ್ಸು, ನೀನೀಗ ಊಟ ಮಾಡಲ್ಲ ಅಂದರೆ ನಾವು ಯಾರು ಸಹ ಒಂದಾಗ್ಲೂ ಅನ್ನ ಮುಟ್ಟಲ್ಲ. ನೀನು ಅನ್ನ ಆಹಾರನ ತ್ಯಜಿಸೋದಾದ್ರೆ ನಾವು ತ್ಯಜಿಸ್ತೀವಿ. ಈ ಕ್ಷಣದಿಂದಲೇ ಒಂದು ಹನಿ ನೀರು ಕೂಡ ಸೇವಿಸಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಸರಸ್ವತಮ್ಮ, ದಯವಿಟ್ಟು ಹಠ ಮಾಡಬೇಡಿ. ನಿಮ್ಮಿಂದ ಪಾಪ ಇವ್ರು ಎಲ್ಲರೂ ಉಪವಾಸ ಮಾಡಬೇಕಾಗತ್ತೆ. ದಯಮಾಡಿ ಊಟ ಮಾಡಿ. ಸರಿ, ನಿಮ್ಮಿಷ್ಟ. ಪದ್ಮಮ್ಮ, ಹೋಗಿ ತಗೊಂಬನ್ನಿ. ಸರಸ್ವತಿ, ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತು. ಇದ್ಯಾಕಪ್ಪ ಹೀಗೆ ಬೀಳ್ತಿದ್ಯಾ? ಹುಷಾರಿಲ್ವಾ? ಕ್ಷಮಿಸಿ ಗುರುಗಳೇ, ಕುಟುಂಬದ ಚಿಂತೆ. ಯಾಕಪ್ಪ, ಏನಾಯಿತು? ಗುರುಗಳೇ, ಮನೆಯಲ್ಲಿ ನನ್ನ ಶ್ರೀಮತಿಗೆ ಮೈ ಸರಿಯಿಲ್ಲ, ಅದೇ ಚಿಂತೆಯಲ್ಲಿ ಬರ್ತಾ ಇದ್ದೆ. ಅಲ್ಲಪ್ಪ, ಮನೆಯವರ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ ಅಂದಮೇಲೆ ನೀನು ಯಾಕೆ ಬರೋಕ್ಕೆ ಹೋದೆ?
ಈ ಕೆಲಸನ ಬೇರೆ ಯಾರಿಗಾರು ವಹಿಸ್ಬೇಕಾಗಿತ್ತು. ನೀನು ಮನೆಯಲ್ಲೇ ಇದ್ದು ಅವ್ರ ಯೋಗಕ್ಷೇಮ ವಿಚಾರಿಸ್ಕೋಬೇಕಲ್ವಾ? ಇದು ಕೂಡ ನನ್ನ ಕರ್ತವ್ಯನೇ ಅಲ್ವೇ ಗುರುಗಳೇ? ನೋಡಪ್ಪ, ಈ ಕೆಲಸನ ಯಾರು ಬೇಕಾದರೂ ಮಾಡ್ಬೋದು, ಆದರೆ ನಿನ್ನ ಪತ್ನಿ ಆರೈಕೆನ ನೀನೇ ಮಾಡಬೇಕಲ್ವಾ? ಗಂಡನ ಗುಣವನ್ನು ಹೆಂಡತಿಯ ಅನಾರೋಗ್ಯದಲ್ಲೂ, ಹೆಂಡತಿಯ ಗುಣವನ್ನು ಗಂಡನ ಬಡತನದಲ್ಲೂ ನೋಡಬೇಕು ಅಂತ ಅನುಭವಿಗಳು ಹೇಳಿದ್ದಾರೆ. ನೀನು ಮೊದಲು ಹೋಗಿ ನಿನ್ನ ಹೆಂಡತಿಯ ಆರೋಗ್ಯವನ್ನು ವಿಚಾರಿಸ್ಕೊ, ಅವಳನ್ನು ಗುಣಪಡಿಸು. ಹಾಗೆ ಆಗಲಿ ಗುರುಗಳೇ, ಇದನ್ನು ಕೊಟ್ಟೋಗ್ತೀನಿ. ರಾಘವೇಂದ್ರ ತೀರ್ಥರೆ, ಗುರುಗಳೇ, ನೀವು ಹೇಳಿದ್ದು ಅದೆಂತಹ ಅರ್ಥಪೂರ್ಣವಾದ ಮಾತು. ಆದರೆ ಈಗ ನಿಮ್ಮ ಪತ್ನಿಯ ಸ್ಥಿತಿಯು ಅದೇ ರೀತಿ ಇರಬಹುದಲ್ಲವೇ? ಕ್ಷಮಿಸಿ ಗುರುಗಳೇ, ನಾವು ನಮ್ಮ ಪೂರ್ವಾಶ್ರಮದ ಮೋಹವನ್ನು ಕಳಚಿಕೊಂಡು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದೇವೆ. ಆಹ್, ಈ ಉತ್ತರವನ್ನೇ ನಾನು ನಿಮ್ಮಿಂದ ಬಯಸುತ್ತಿದ್ದೆ. ನೀವು ಏಕೆ ಸಂಸಾರಿಗಳಲ್ಲ, ಲೋಕ ಸಂಸಾರಿಗಳು ಎಂಬುದನ್ನು ನಿರೂಪಿಸಿದ್ರಿ. ಗುರುಗಳೇ, ನೀವೇ ಹೇಳಿದ ಹಾಗೆ ಸನ್ಯಾಸವೆಂದರೆ ಭವಬಂಧನದಿಂದ ಮುಕ್ತಿ ಹೊಂದುವುದು ಅಲ್ಲವೇ? ಹೌದು ರಾಘವೇಂದ್ರರೇ, ಭಗವಂತನಿಗೆ ಹತ್ತಿರವಾಗಬೇಕಾದರೆ ಬಹುಬಂಧನಗಳಿಗೆ ವಿದಾಯ ಹೇಳಲೇಬೇಕು. ಸರಸ್ವತಿ, ಯಾರು? ನಾನೇ. ನಾನು ಅಂದರೆ? ನಾನು ಅಂದರೆ ನೀನೇ. ನಾನೇ? ನಾನು ನಿನ್ನ ಮನಸ್ಸಾಕ್ಷಿ. ನೀನು ಯಾಕೆ ಬಂದೆ? ಹೊರಟೋಗು, ನನ್ನ ಎದುರಿಗೆ ಬರಬೇಡ. ಎಷ್ಟು ದಿನ ನನ್ನಿಂದ ತಪ್ಪಿಸ್ಕೋತೀಯ ಸರಸ್ವತಿ? ಈ ಮನಸ್ಸಾಕ್ಷಿ ಬಿಟ್ಟು ಬದುಕೋದಿಕ್ಕೆ ನಿನ್ನಿಂದ ಆಗೋದಿಲ್ಲ. ನನ್ನ ಜೊತೆ ಮಾತಾಡು. ಏನು ಬೇಕಾಗಿಲ್ಲ. ನೋಡು, ಎಷ್ಟು ದಿನ ಹೀಗೆ ಯೋಚನೆ ಮಾಡ್ತಾ ಕೂತ್ಕೋತೀಯಾ? ಇಷ್ಟಕ್ಕೆ ಎಲ್ಲ ಮುಗಿದು ಹೋಗಲಿಲ್ಲ. ನಿಜ ಹೇಳು, ನಿನ್ನ ಗಂಡ ವೇದಾಂತ ಸಾಮ್ರಾಜ್ಯದ ಅಧಿಪತಿಯಾಗಿದ್ದು ನಿನಗೆ ಹೆಮ್ಮೆ ಇಲ್ವೇ? ಹಾಂ, ಅದು ಇದೆ. ನಿನಗೆ ಸಂತೋಷ ಇದೆ. ನನ್ನ ಪತಿ ಸೂರ್ಯ ಇದ್ದ ಹಾಗೆ ಅವರನ್ನು ನನ್ನ ಸೆರಗಿನಲ್ಲಿ ಕಟ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅವರು ಜಗತ್ತಿಗೆ ಬೆಳಕಾಗಬೇಕು ಅಂತ ನೀನೇ ತಾನೇ ಹೇಳಿದ್ದು. ಆಗ ನಿನ್ನಷ್ಟು ಸಂತೋಷ ಪಡುವವರು ಮತ್ತಾರೂ ಇಲ್ಲ ಅಂತ ಹೇಳಿದ್ದೆ.